ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶರದ್ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಜೊತೆಗೆ ಈ ಶರದ್ ಹುಣ್ಣಿಮೆಯ ವಿಶೇಷತೆ ಏನು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಆಶ್ವೀಜ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಶರದ್ ಹುಣ್ಣಿಮೆ ಅಂತ ಕರಿತೀವಿ. ಈ ಶರದ್ ಹುಣ್ಣಿಮೆಯನ್ನು ಅಶ್ವಿನ್ ಹುಣ್ಣಿಮೆ ಹಾಗೆ ಕೌಮುದಿ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗತ್ತೆ. ಶರದ್ ಹುಣ್ಣಿಮೆಯ ವಿಶೇಷತೆ ಏನು ಅಂದರೆ, ಈ ದಿನನೇ ಲಕ್ಷ್ಮೀ ದೇವಿ ಜನಿಸಿದಳು ಅಂತ ನಂಬಲಾಗಿದೆ. ಅಮೃತಕ್ಕಾಗಿ ಕ್ಷೀರಸಾಗರದಲ್ಲಿ ಮಂಥನವನ್ನ ಮಾಡುವಾಗ ಲಕ್ಷ್ಮೀ ದೇವಿ ಜನಿಸಿದಳು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಲಕ್ಷ್ಮೀದೇವಿ ಜನಿಸಿದಂಥ ಪುಣ್ಯ ದಿನವೇ ಈ ಶರದ್ ಹುಣ್ಣಿಮೆ ಅಂತ ನಂಬಲಾಗಿದೆ. ಹಾಗಾಗಿ ಈ ಶರದ್ ಹುಣ್ಣಿಮೆ ದಿವಸ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗತ್ತೆ. ಹಾಗಾದರೆ ಇಷ್ಟು ಪುಣ್ಯವಾಗಿರುವಂಥ ಈ ಶರದ್ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಶರದ್ ಹುಣ್ಣಿಮೆ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ 6ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ಶರದ್ ಹುಣ್ಣಿಮೆಯ ಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಆರಂಭವಾಗಿ ಅಕ್ಟೋಬರ್ 7ನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ 9 ಗಂಟೆ 16 ನಿಮಿಷದವರೆಗೂ ಕೂಡ ಇರುತ್ತೆ. ಇಲ್ಲಿ ನೀವು ತಿಥಿಯನ್ನು ಗಮನಿಸೋದಾದರೆ ಅಕ್ಟೋಬರ್ 6ನೇ ತಾರೀಕು ಮಧ್ಯಾಹ್ನದಿಂದ ಹುಣ್ಣಿಮೆ ಆರಂಭವಾಗ್ತಾ ಇದೆ. ಹಾಗೆ ಅಕ್ಟೋಬರ್ 7ನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ 9 ಗಂಟೆ 16 ನಿಮಿಷಕ್ಕೆ ಅಂತ್ಯವಾಗತ್ತೆ. 2 ದಿವಸನೂ ಕೂಡ ಹುಣ್ಣಿಮೆ ಇದೆ. ಸಾಮಾನ್ಯವಾಗಿ ನಾವು ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಅವತ್ತಿನ ದಿವಸ ಆಚರಣೆ ಮಾಡ್ತೀವಿ. ಆದರೆ ಹುಣ್ಣಿಮೆಯನ್ನು ಚಂದ್ರ ಉದಯ ಆಗುವಂಥ ತಿಥಿ ಯಾವ ಸಮಯದಲ್ಲಿ ಇರುತ್ತೋ ಅವತ್ತು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಕ್ಟೋಬರ್ 6ನೇ ತಾರೀಕು ಶರದ್ ಪೌರ್ಣಿಮೆಯನ್ನು ನೀವು ಆಚರಿಸಬೇಕಾಗತ್ತೆ. ಅಕಸ್ಮಾತಾಗಿ ನಿಮಗೆ ಶರದ್ ಹುಣ್ಣಿಮೆ ಪೂಜೆಯನ್ನು ಅಕ್ಟೋಬರ್ 6ನೇ ತಾರೀಕು ಸೋಮವಾರ ದಿವಸ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ಮಂಗಳವಾರದ ದಿವಸ ಬೆಳಗ್ಗೆ 9 ಗಂಟೆ 16 ನಿಮಿಷದೊಳಗಡೆ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸೋಮವಾರ ದಿವಸ ಪೂಜೆಯನ್ನು ಮಾಡೋರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30ಯಿಂದ 7 ಗಂಟೆ ಮುಹೂರ್ತ ಏನಿದೆ, ಗೋಧೂಳಿ ಮುಹೂರ್ತ, ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ. ಲಕ್ಷ್ಮಿ ಹುಟ್ಟಿದಂಥ ದಿನ ಆಗಿರೋದ್ರಿಂದ ಅವತ್ತಿನ ದಿವಸ ಬಿಳಿ ಬಣ್ಣದ ಪಾಯಸ ಅಂದರೆ ಅಕ್ಕಿ ಪಾಯಸ ಆಗಿರ್ಬೋದು, ಹಾಲಿನ ಪಾಯಸ ಆಗಿರ್ಬೋದು, ತುಪ್ಪವನ್ನು ಹಾಕಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಪಾಯಸವನ್ನು ಮಾಡಿಟ್ಟು ಸರಳವಾಗಿ ಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಹಾಗೆ ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸರಳವಾಗಿ ನಿಮ್ಮ ಮನೆಯಲ್ಲಿ ಹುಣ್ಣಿಮೆ ಪೂಜೆಯನ್ನು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಮನೆ ದೇವರ ಪೂಜೆಯನ್ನು ಮಾಡಿದರೆ ನಡೆಯುತ್ತೆ. ಇನ್ನು ಲಕ್ಷ್ಮಿ ಹುಟ್ಟಿದಂಥ ದಿನ ಆಗಿರೋದ್ರಿಂದ ಅವತ್ತಿನ ದಿವಸ ವಿಶೇಷವಾಗಿ ಹೊಸ್ತಿಲು ಪೂಜೆ ಹಾಗೆ ತುಳಸಿ ಪೂಜೆಯನ್ನು ಮಾಡಿ ಹೊಸ್ತಿಲು ಹಾಗೆ ತುಳಸಿ ಹತ್ರ ದೀಪಗಳನ್ನು ಹಚ್ಚಿಡೋದನ್ನು ಮರಿಬೇಡಿ. ಹಾಗೆ ಲಕ್ಷ್ಮೀ ಪೂಜೆ ಮಾಡುವಾಗೂ ಕೂಡ ತುಪ್ಪದ ದೀಪಗಳನ್ನು ಹಚ್ಚಿ ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಿದ್ರೆ ಶರದ್ ಹುಣ್ಣಿಮೆಯ ಪೂಜೆ ಸಂಪನ್ನವಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶರದ್ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.